ಹಾಸನದ ಯಮಸ್ವರೂಪಿ ರಸ್ತೆ ಹಂಪ್ಗೆ ಯುವತಿ ಬಲಿಯಾಗಿರುವಂಥ ಘಟನೆ ನಡೆದಿದೆ. ಅವೈಜ್ಞಾನಿಕ ಹಂಪ್ಗೆ ಪ್ರಿಯಾ ಬಲಿಯಾಗಿದ್ದಾಳೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಹಾಸನದಲ್ಲಿ ಇರೋಂಥ ಯಮಸ್ವರೂಪಿ ರಸ್ತೆಗೆ, ಆ ಹಂಪ್ಗೆ ಈಗ ಪ್ರಿಯಾ ಅನ್ನೋ ಯುವತಿ ಬಲಿಯಾಗಿದ್ದಾಳೆ. ಅವೈಜ್ಞಾನಿಕ ಹಂಪ್ಗೆ ಪ್ರಿಯಾ ಬಲಿಯಾದಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಹಂಪ್ ಕಾಣದೆ ನಿಯಂತ್ರಣ ತಪ್ಪಿ ಬೈಕ್ ಅಪಘಾತ ಆಗಿದೆ. ಸ್ಥಳದಲ್ಲೇ ಪ್ರಿಯಾ ಸಾವನ್ನಪ್ಪಿದ್ದಾರೆ. ಜೊತೆಗಿದ್ದಂಥ ಸ್ವಾತಿಗೆ ಗಾಯಗಳಾಗಿದೆ. ಹಾಸನದ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಇದು. ಹೆಲ್ಮೆಟ್ ಧರಿಸದೆ ಬುಲೆಟ್ ರೈಡ್ ಮಾಡ್ತಿದ್ದಾಗ ಆಗಿದೆ ಈ ಘಟನೆ. ಕಾಲೇಜಿನಲ್ಲಿ MCA ಫೈನಲ್ ಇಯರ್ ಓದ್ತಾ ಇದ್ರು ಪ್ರಿಯಾ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಹಾಸನದ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಈಗ ಒಬ್ಬ ಯುವತಿ ಸಾವನ್ನಪ್ಪಿದ್ದಾರೆ. ನೋಡಿ, ನಾವು ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಭಾವಚಿತ್ರದಲ್ಲಿ ಮೊದಲನೇ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಪ್ರಿಯಾ ಮೃತಪಟ್ಟಿರುವಂಥ ಯುವತಿ. ಇನ್ನು ಎರಡನೇ ಭಾವಚಿತ್ರದಲ್ಲಿರೋಳು ಗಾಯಾಳು ಸ್ವಾತಿ. ಈಕೆಗೆ ಗಂಭೀರ ಗಾಯಗಳಾಗಿದೆ. ಬುಲೆಟ್ನ ರೈಡ್ ಮಾಡ್ತಾ ಇದ್ರು, ಹೆಲ್ಮೆಟ್ ಹಾಕಿರಲಿಲ್ಲ. ಹಾಸನ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ಹಾಸನದ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಘಟನೆ ಆಗಿದೆ ಇದು. ಹಂಪನ್ನು ಕಾಣಿಸದೆ, ಹಂಪನ್ನು ನೋಡದೆ ಅದರ ಮೇಲೆ ಹೋಗಿದ್ದಾರೆ ಬಹಳ ವೇಗವಾಗಿ. ನಿಯಂತ್ರಣ ತಪ್ಪಿ ಬೈಕ್ ಅಪಘಾತಕ್ಕೀಡಾಗಿದೆ. ಅಪಘಾತದಲ್ಲಿ ಪ್ರಿಯಾ ಸಾವನ್ನಪ್ಪಿದ್ರೆ, ಸ್ವಾತಿ ಗಂಭೀರವಾಗಿ ಗಾಯಗಳಾಗಿದೆ. ನೋಡಿ, ನಾವು ಒಂದು ಕಡೆ ಪ್ರಿಯಾ ಮೃತ ಯುವತಿಯ ಫೋಟೋ ತೋರಿಸ್ತೀವಿ. ಇನ್ನೊಂದು ಕಡೆ ನೋಡಿ, ಇದೇ ಯಮಸ್ವರೂಪಿ ಹಂಪು, ಹಾಸನದ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂಥ ಹಂಪ್. ಇದೇ ಹಂಪ್ ಮೇಲೆ ಆಗಿರುವಂಥ ಅಪಘಾತ ಅದು. ನೋಡಿ, ಈ ಹಂಪು ಅವ್ರಿಗೆ ಕಾಣಿಸ್ತೋ ಅಥವಾ ಆಯಾ ತಪ್ಪಿ ಬಿದ್ದರೋ, ಬಹಳ ವೇಗವಾಗಿ ಬರ್ತಾ ಇದ್ರು. ನಿನ್ನೆ ರಾತ್ರಿ ಆಗಿರುವಂಥದ್ದು. ಇದರೆಲ್ಲ ಬಿದ್ದಿದ್ದಾರೆ ಆಯಾ ತಪ್ಪಿ. ಬುಲೆಟ್ ವಾಹನ ಚಲಾಯಿಸ್ತಾ ಇದ್ರು, ಹೆಲ್ಮೆಟ್ ಹಾಕಿರಲಿಲ್ಲ, ಆಯಾ ತಪ್ಪಿ ಬಿದ್ದಿದ್ದಾರೆ. ಬಿದ್ದಂಥ ಫೋರ್ಸ್ನಲ್ಲಿ ಈಗ ಪ್ರಿಯಾ ಕೊನೆಯುಸಿರು ಹೇಳಿದ್ರೆ, ಸ್ವಾತಿ ಗಾಯಾಳು ಆಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದು ಏನಿಲ್ಲ ಸರ್, ಹಿಂಗೆ ಅನಿವಾರ್ಯ. ಈಗ ಅವರು ಯಾವುದೋ ಒಂದು ಫಂಕ್ಷನ್ಗೆ, ಮದುವೆ ಮುಗ್ದಿತ್ತು, ಅವ್ರಿಗೆ ವಿಶ್ ಮಾಡಿ ಬರೋಕ್ಕೆ ಅಂತ ಹೋಗಿ ಯಾವ ಫ್ರೆಂಡು ಕರ್ಕೊಂಡು ಹೋಗಿದ್ದಾಳೆ ಇವಳನ್ನ, ನಮ್ಮ ಹುಡುಗಿನ. ಆ ಕಡೆಯಿಂದ ಬರಬೇಕಾದ್ರೆ ಹಂಸು ಗೊತ್ತಾಗದಿಲ್ಲ, ಡಿಸ್ಪ್ಲೇ ಗೊತ್ತಾಗಿಲ್ಲ. ಆಮೇಲೆ ಇವ್ರು ಸಾಲಕ್ಕೆ ಹೆಲ್ಮೆಟ್ ಹಾಕಿಲ್ಲ, ಗಾಡಿ ಹೆವಿ ಗಾಡಿ ಅಂಥದ್ದು ನೋಡ್ಸ್ಕೊಂಡು ಬರ್ಬೇಕಾದ್ರೆ ಫಾಸ್ಟಲ್ಲಿ ಹಂಸು ದಾಟಿಸಿ ಅವ್ರು ನೆಗೆದು ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ನೆಗೆದು ಬಿದ್ದ ತಕ್ಷಣ ಮುಖ ಏನಿಲ್ಲ ಬಿಡಿ, ನಾವು ನೋಡೋಕ್ಕಾಗಲಿಲ್ಲ. ಆದರೂ ಈ ಥರ ಆಗಬಾರ್ದಿತ್ತು ಸರ್. ಹಿಂಗೆ ಕುಟುಂಬಕ್ಕೂ. ಅವಳು MCA ಮುಗಿಸಿದ್ಲು, ಕಂಪ್ಲೀಟ್ ಆಗಿತ್ತು. ಗ್ರ್ಯಾಜುಯೇಟ್ ಹುಡುಗಿ, ಭಾಳ ಇಂಟೆಲಿಜೆಂಟ್. ಕಾಲೇಜೆಲ್ಲ ಒಬ್ಳೆ ಮಗಳು. ತಂದೆ ಅದೇ ಅವರು ಮಿಲಿಟರಿಲಿ ಇದ್ದಾರೆ. ತಾಯಿ ಇಲ್ಲಿ ಇದ್ಕೊಂಡು ಎಜುಕೇಶನ್ ಮುಗಿಸ್ತಾ ಇದ್ರು, ಮನೆ ಕಟ್ಕೊಂಡು ಅಲ್ಲಿದ್ದಾರೆ. ಭಾಳ ಚೆನ್ನಾಗಿತ್ತು ಸರ್. ಅಂಥದ್ರಲ್ಲಿ ಈಗ ಒಂದು ಅನ್ಯಾಯ ಆಗ್ಬಿಟ್ಟು, ದೇವರು ಭಗವಂತ ಆ ಕುಟುಂಬಕ್ಕೆ ಒಂದು ಧೈರ್ಯ ತುಂಬಲಿ ಅಂತ ಕೇಳ್ಕೊತೀನಿ ಸರ್. ಅಷ್ಟೇ. ಬಸವರಾಜ್ ಅಂತೇಳಿ ಅಂದರೆ ನಮ್ಮೂರಿನ ಮಗಳೇ, ನಮ್ಮ ಅಣ್ಣನ ಮಗಳು ಅಂದರೆ ಈ ಸಾಯ್ತಲ್ಲ ಹುಡುಗಿ, ನಮ್ಮ ಅಣ್ಣನ ಮಗಳು.